ಕೋಮು ದ್ವೇಷವೇ ತುಂಬಿ ತುಳುಕ್ತಾ ಇದ್ದಂತಹ ನಾಡೋದು. ಕರಾವಳಿ ಭಾಗ ಅಂದ್ರೆ ನಿಜಕ್ಕೂ ಕೂಡ ಜನ ಬೆಚ್ಚಿ ಬೀಳ್ತಾ ಇದ್ರು. ಆದರೆ ಇದೀಗ ಸೌಹಾರ್ದತೆ ಮೂಡ್ತಾ ಇದೆ. ಸರ್ವಧರ್ಮೀಯರು ಕೂಡ ಸಮನಾಗಿ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹಾಗಾದ್ರೆ ಇದು ಹೇಗೆ ಸಾಧ್ಯವಾಯಿತು? ಈ ರಿಪೋರ್ಟ್ ನೋಡಿ. ಕರ್ನಕಟ್ಟೆ ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ, ಸ್ಟೋನ್ ಚಾರ್ಜು ಇಲ್ಲ, ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್. ತಯಾರಿಕೆ ಬೆಲೆಯಲ್ಲಿ ಚಿನ್ನದ ಆಭರಣಗಳು. ಪಾಲಯೇಸು ಅದ್ವೇಷದ ವಾತಾವರಣ ದೂರ ಮಾಡುವ ರೀತಿಯಲ್ಲಿ ಜನರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಪ್ರತಿ ವರ್ಷ 9 ದಿನಗಳ ಕಾಲ ವಾರ್ಷಿಕ ಜಾತ್ರೆ ನಡೆಯುತ್ತದೆ. ರಾಜ್ಯದಿಂದ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಪ್ರತಿದಿನ 20 ರಿಂದ 30 ಸಾವಿರ ಜನರು ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಇಲ್ಲಿನ ಬಾಲಯೇಸು ಬೇಡಿದವರ ನೀಡುವ ಹಾಗೂ ಸರ್ವ ಧರ್ಮೀಯರಿಗೂ ಒಳಿತನ್ನ ಕರುಣಿಸುವ ಮೂಲಕ ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾನೆ. ಎವ್ರಿ ಇಯರ್ ಬರ್ತೇವೆ. ನಾವು ನೊವೇನಕ್ಕೆ ಸಹ ಬರ್ತಿದ್ದೆವು. ಯಾಕಂದರೆ ನಾವು ಎಂಥ ಸಹ ದೇವರ ಹತ್ರ ಕೇಳಿದ್ದು ನಮಗೆ ಸಿಕ್ಕಿದೆ, ಈಡೇರಿಸಿದೆ. ಈಗ ನಾನು ಹೊರದೇಶದಲ್ಲಿದ್ದೇನೆ, ಆದರೂ ಸಹ ಇವತ್ತು ನನಗೆ ಇದು ಚಾನ್ಸ್ ಸಿಕ್ಕಿದೆ, ಅದಕ್ಕೆ ನಾವು ಬಂದಿದ್ದೇವೆ. ಈ ವರ್ಷದ ವಾರ್ಷಿಕ ಜಾತ್ರೆಗೆ 9 ದಿನಗಳಲ್ಲಿ ಸುಮಾರು 2.5 ಲಕ್ಷ ಜನ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಬಂದ ಭಕ್ತಾದಿಗಳಿಗೆ ಬಾಲಯೇಸು ಚರ್ಚ್ ವತಿಯಿಂದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮಕ್ಕಳಾಗದವರು, ಅನಾರೋಗ್ಯದಿಂದ ಬಳಲುವವರು ಪ್ರಮುಖವಾಗಿ ಇಲ್ಲಿ ಬಾಲಯೇಸುವಿನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಹಾಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ ಬಹುತೇಕ ಜನರ ಪ್ರಾರ್ಥನೆಯನ್ನ ಬಾಲಯೇಸು ಈಡೇರಿಸಿದ್ದಾನೆ. ಪುಣ್ಯಕ್ಷೇತ್ರ ಬಿಕ್ಕನಕಟ್ಟೆ ಇಲ್ಲಿ ಪ್ರತ್ಯೇಕವಾಗಿ ಭಕ್ತಾದಿಗಳು ಬೇಡುವ ಪ್ರಾರ್ಥನೆ ಎಂದರೆ ಮಕ್ಕಳು ಇಲ್ಲದವರು, ಮಕ್ಕಳ ಭಾಗ್ಯವನ್ನು ದಯಪಾಲಿಸಿ ಅಂತ ಬೇಡುವವರು ಹಲವರಿದ್ದಾರೆ. ಅಂತಹ ಬೇಡಿದ ಪ್ರಾರ್ಥನೆಗಳಿಗೆ ಆ ಭಗವಂತನು ಕರೆ ಕೊಟ್ಟು ಅವರಿಗೆ ಮಕ್ಕಳ ಸಂತಾನ ಭಾಗ್ಯವನ್ನು ನೀಡಿದ್ದಾರೆ. ಒಟ್ಟಾರೆ ಕೋಮು ಕಿಚ್ಚಿನ ನಡುವೆಯೂ ಕರಾವಳಿಯ ಈ ಧಾರ್ಮಿಕ ಕ್ಷೇತ್ರ ಸೌಹಾರ್ದತೆಯ ಸಂದೇಶವನ್ನ ಸಾರುತ್ತಿದೆ. ಭಕ್ತರು ಕೂಡ ಸಾಗರೋಪಾದಿಯಲ್ಲಿ ಆಗಮಿಸಿ ಧರ್ಮ ಪಕ್ಕಕ್ಕಿಟ್ಟು ಶಾಂತಿಯ ಸಂದೇಶವನ್ನ ಸಾರಿದ್ದಾರೆ. ನಿಜಕ್ಕೂ ಈ ಸೌಹಾರ್ದತೆ ಹೀಗೆ ಉಳಿದ್ರೆ ಕರಾವಳಿಯಲ್ಲಿ ಕೋಮು ಕ್ರಿಮಿಗಳ ಅಟ್ಟಹಾಸಕ್ಕೆ ಜನರೇ ಪಾಠ ಕಲಿಸಿದಂತಾಗೋದು ಮಾತ್ರ ಸುಳ್ಳಲ್ಲ. ಅಶೋಕ್, TV9 ಮಂಗಳೂರು.